ಕಾಂಗ್ರೆಸ್ಸಿನ ಕೈ ಅಧಿನಾಯಕಿ ಅಂಗಳಕ್ಕೆ ಧರ್ಮಸ್ಥಳ ಫೈಲ್ಸ್ ಮೂವ್ ಆಗಿದೆ. ಹೂ ಕಿಲ್ಡ್ ದ ವುಮೆನ್ ಇನ್ ಧರ್ಮಸ್ಥಳ. ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದು ಯಾರು ಅನ್ನೋದು ಗೊತ್ತಾ? ಕೈ ಅಧಿನಾಯಕಿ ಅಂಗಳಕ್ಕೆ ಫೈಲ್ಸ್ ಹೋಗಿದೆ. ಯಾರು ಧರ್ಮಸ್ಥಳದಲ್ಲಿ ಮಹಿಳೆಯನ್ನ ಕೊಂದಿದ್ದು ಗೊತ್ತಾ? ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ಯಾರು? ನಿಜಕ್ಕೂ ಅತ್ಯಂತ ಕೌತುಕ. ರಾಜ್ಯದ 50 ಪ್ರಗತಿಪರ ಮಹಿಳೆಯರಿಂದ ಸೋನಿಯಾಗೆ ಪತ್ರ. ರಂಗಕರ್ಮಿ ಅರುಂಧತಿ ನಾಗ್, ನಿರ್ದೇಶಕಿ ಕವಿತಾ ಲಂಕೇಶ್, ಸಾಹಿತಿ ವಿಜಯಮ್ಮ, ನಿರ್ದೇಶಕಿ ಸುಮನಾ ಕಿತ್ತೂರು, ಅಕ್ಕೈ ಪದ್ಮಸಾಲಿ ಸೇರಿ ಹಲವರಿಂದ ಸೋನಿಯಾಗೆ ಪತ್ರ. ಈ ಪೈಕಿ ಒಂದಷ್ಟು ಜನ ಇಂಟೆಲೆಕ್ಚುವಲ್ ಬುದ್ಧಿಜೀವಿಗಳು. ಸ್ತ್ರೀಯರ ಮೇಲಿನ ಶೋಷಣೆ ನಿಲ್ಲಬೇಕು. ಕೈ ಅಧಿನಾಯಕಿ ಅಂಗಳಕ್ಕೆ ಧರ್ಮಸ್ಥಳ ಫೈಲ್ ಅನ್ನ ಇಟ್ಟಿದ್ದಾರೆ. ಆ ಫೈಲಲ್ಲಿ ಆ ಸಾಲೆ ಆ ಪತ್ರದ ಸಾರಾಂಶವನ್ನ ಹೇಳುತ್ತೆ, ತಾತ್ಪರ್ಯವನ್ನ ಹೇಳುತ್ತೆ. ಮಹಿಳೆಯರನ್ನ ಧರ್ಮಸ್ಥಳದಲ್ಲಿ ಕೊಂದವರು ಯಾರು? ಇದು ಈ 50 ಪ್ರಗತಿಪರ ಮಹಿಳೆಯರ ಅತ್ಯಂತ ಹೈಲೈಟ್ ಪ್ರಶ್ನೆ ಇದು. ಸೋನಿಯಾ ಗಾಂಧಿ ಜೊತೆ ಕೇಳ್ತಾರೆ. ಆ ಪೈಕಿ ರಂಗಕರ್ಮಿ ಇದ್ರು, ಅರುಂಧತಿ ನಾಗ್ ಇದ್ರು, ವಿಜಯಮ್ಮ ಇದ್ರು, ಸುಮನಾ ಕಿತ್ತೂರು ನಿರ್ದೇಶಕಿ, ಅವರು ಸೇರ್ಕೊಂಡಿದ್ದಾರೆ. ಅವರು ಬರೆದ ಪತ್ರದಲ್ಲಿ ಅತ್ಯಂತ ಹೈಲೈಟ್ಸು ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಲ್ತಾ ಇರೋದು ಯಾರು ಅಂತ ಕೇಳಿಲ್ಲ. ಮಹಿಳೆಯನ್ನ ಕೊಂದವರು ಯಾರು? ಸೌಜನ್ಯ ಪ್ರಕರಣ 2012ರ ಒಳಗಾಗಿ ಸಾಕಷ್ಟು ಮರ್ಡರ್ಗಳು ನಡೆದಿದ್ದಾವೆ ಆ ಭಾಗದಲ್ಲಿ ಅನ್ನೋ ಆರೋಪ. ಈ ಹಿಂದೆ ಉಗ್ರಪ್ಪನವರ ವರದಿ, ಆ ಉಗ್ರಪ್ಪರ ವರದಿಯಲ್ಲಿ ಅತ್ಯಂತ ಸ್ಪಷ್ಟ ಉಲ್ಲೇಖ ಇತ್ತು. 400ಕ್ಕೂ ಹೆಚ್ಚು ಕೇಸ್ಗಳನ್ನು ನೋಡಿದ್ದೀನಿ, ಕೇಸ್ಗಳಾಗಿದೆ ಅಲ್ಲಿ. ಆ ಕೇಸ್ಗಳ ಪೈಕಿ ಅನೇಕ ಅಸಹಜ ಸಾವುಗಳು. ಕೆಲವರು ನೇಣಾಕೊಂಡಿರೋ ಥರ ಇರ್ತಾರೆ, ಇನ್ನು ಕೆಲವರ ಬಾಡಿಗಳಲ್ಲಿ ರೇಪ್ ಆಗಿರೋ ಮಾರ್ಕ್ಗಳಿತ್ತು, ಇನ್ನು ಕೆಲವರನ್ನ ಸುಡಲಾಗಿತ್ತು, ಇನ್ನು ಕೆಲವರನ್ನ ಆತ್ಮಹತ್ಯೆ ಮಾಡಿಕೊಂಡವರಂತೆ ಕಾಣಿಸೋ ಹಾಗೆ ಮಲಗಿಸ್ತಾ ಇದ್ರು. ಉಗ್ರಪ್ಪರ ವರದಿಯಲ್ಲಿರುವಂತಹದ್ದಿದು. ಈ ಇಂಟೆಲೆಕ್ಚುವಲ್ಗಳು, ಬುದ್ಧಿಜೀವಿಗಳೆಲ್ಲ ಉಗ್ರಪ್ಪರ ವರದಿಯನ್ನು ಕೂಡ ನೋಡಿರ್ತಾರೆ. ಪ್ರಗತಿಪರರು 50 ಪ್ರಗತಿಪರ ಮಹಿಳೆಯರಿಂದ ಸೋನಿಯಾಗೆ ಪತ್ರ ಹೋಗಿರುವಂತಹದ್ದು. ಆ ಪತ್ರವನ್ನು ನಾವು ಸ್ಕ್ರೀನ್ ಮೇಲೆ ರಿವೀಲ್ ಮಾಡ್ತಾ ಇದೀವಿ ನೋಡಿ. ಆ ಪತ್ರದಲ್ಲಿ ಒಂದಷ್ಟು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದಾರೆ, ಬರ್ಕೊಂಡಿದ್ದಾರೆ. ಮಹಿಳೆಯರ ಪರ ಮಹಿಳೆಯರು ಮಾತನಾಡದೆ ಇನ್ಯಾರು ಮಾತನಾಡಬೇಕು? ಪ್ರಗತಿಪರರು ಅಂದರೆ ಕೇವಲ ಲೇಖನಿ ಮತ್ತು ಬಿಳಿ ಪತ್ರವನ್ನ ಇಟ್ಕೊಂಡು ಬರೆಯೋದು ಮಾತ್ರ ಅಲ್ಲ, ಸಮಾಜದ ಏರಿಳಿತಗಳ ಬಗ್ಗೆ ಚಿಂತಿಸಬೇಕು. ಸಮಾಜದ ರಾಜಕೀಯ ದುರಾಡಳಿತದ ಬಗ್ಗೆ ಗಮನ ಇಡಬೇಕು. ರಾಜ್ಯದ ಸಕಾರಾತ್ಮಕ ಮತ್ತು ನಕಾರಾತ್ಮಕ, ಅದು ಸಾಮಾಜಿಕ ಆಗಿರಲಿ, ಸಾಂಸ್ಕೃತಿಕ ಆಗಿರಲಿ, ರಾಜಕೀಯ ಆಗಿರಲಿ, ಯಾವುದೇ ಕ್ಷೇತ್ರದ ಬಗ್ಗೆಯೂ ಕೂಡ ಪ್ರಗತಿಪರರು ಮಾತನಾಡಬಹುದು. ಅದರಂತೆಯೇ ನಾವು ಈ ಪತ್ರ ಬರಿತಾ ಇದ್ದೀವಿ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಅವ್ರು ಸಾಲುಗಳನ್ನು. ಅದರಲ್ಲಿ ನಮಗೂ ನಿಮಗೂ ಪರಿಚಯ ಇರ್ತಕ್ಕಂಥ ಅನೇಕರಿದ್ರು. ಅಕ್ಕೈ ಪದ್ಮಸಾಲಿ ಇದ್ರು. ಸ್ತ್ರೀಯರ ಮೇಲಿನ ಶೋಷಣೆ ಅತ್ಯಂತ ಖಂಡನೀಯ ಅಂತ ಹೇಳ್ತಾರೆ. ಸೋನಿಯಾ ಗಾಂಧಿಯ ಅಂಗಳಕ್ಕೆ ಹೋದಾಗ ಬರೆದವರು ಮಹಿಳೆಯರು. ಯಾರಿಗೆ ಬರೆದಿದ್ದು? ಸೋನಿಯಾ ಗಾಂಧಿಗೆ. ಆಕೆಯೂ ಕೂಡ ಮಹಿಳೆ. ಮಹಿಳೆಗೆ ಮಹಿಳೆಯ ಸಂವೇದನೆಗಳ ಅರ್ಥ ಆಗಬೇಕು, ಮಹಿಳೆಯ ಅಂತರಂಗದ ಆಕ್ರಂದನಗಳ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಇವರು ಸೋನಿಯಾ ಗಾಂಧಿ ಪತ್ರ ಬರೆದಿರೋದು. ಒಂದು ಮಹಿಳೆಯ ಅಂತರಂಗದ ಆಕ್ರಂದನ ಇರ್ತಾವ ನೋಡಿ, ಅದು ಅರ್ಥ ಆಗಬೇಕು. ಕೊಲೆಯಾಗಿ ಹೋದಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಕಟ್ಟಕಡೆಯ ಅರ್ಥ ನಿನಾದಗಳು ನಿಮಗೆ ಯಾಕೆ ಕೇಳಿಸ್ತಾ ಇಲ್ಲ? ನಾವು ಚಿಂತಿಸಬೇಕಲ್ಲ ಇದು. ಮತ್ತೆ ಕೇಳ್ತಾರೆ ಅವರು ಪ್ರಶ್ನೆ ಮಾಡ್ಕೊಂಡು, ಮಹಿಳೆಯನ್ನ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅಂತ. ಸೋನಿಯಾ ಗಾಂಧಿಗೆ ಪತ್ರ ಹೋಗಿದೆ. ಮುಂದೆ ಈ ಒಂದು ಪತ್ರ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದೇ ಅತ್ಯಂತ ಕೌತುಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.